A2 ದರ್ಶನ್ ಕಸ್ಟಡಿ ಅಂತ್ಯಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ. ಸೊ ಮೈಸೂರಿಗೆ ಇವತ್ತು ದರ್ಶನನ್ನ ಕರೆತರೋದಕ್ಕೆ ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಮುಗಿಸೋ ಆಲೋಚನೆಯಲ್ಲಿ ಪೊಲೀಸರಿದ್ದಾರೆ. ದರ್ಶನ್ ಮೈಸೂರಲ್ಲಿದ್ದರಿಂದ ಅಲ್ಲಿ ಮಹಜರ್ ಮಾಡಬೇಕಾಗಿದೆ. ಅಲ್ಲಿ ಅವರು ತಂಗಿದಂತ ಹೋಟೆಲ್ ಮತ್ತೆ ಜಿಮ್ಗೆ ಕರೆದೊಯ್ದು ಮಹಜರ್ ಮಾಡಲಿದ್ದಾರೆ. ಜೊತೆಗೆ 5 ಆರೋಪಿಗಳನ್ನು ಕೂಡ ಕರೆತರೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇವತ್ತು ದರ್ಶನ್ ಸೇರಿದ ಹಾಗೆ ಆರೋಪಿಗಳನ್ನ ಮೈಸೂರಿಗೆ ಕರೆತರ್ತಾರ, ಅಲ್ಲಿ ಯಾವ ರೀತಿ ಪರಿಶೀಲನೆ ವಿಚಾರಣೆಯನ್ನು ನಡೆಸಲಿದ್ದಾರೆ ಪೊಲೀಸರು? ವಿಜಯ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನ ಇವತ್ತು ಮೈಸೂರಿಗೆ ಕರೆತರ್ತಾರೆ. ಮೈಸೂರಿನಲ್ಲಿರುವಂತಹ ಅವರು ಉಳಿದುಕೊಂಡಿದ್ದಂತಹ ರ್ಯಾಡಿಷನ್ ಬ್ಲೂ ಹೋಟೆಲ್ ಹಾಗೂ ಅವರು ವರ್ಕೌಟ್ ಮಾಡಿದಂತಹ ಗೋಲ್ಡ್ ಜಿಮ್, ಇದರ ಜೊತೆಗೆ ಡೆವಿಲ್ ಚಿತ್ರೀಕರಣ ನಡೀತಿದ್ದಂತಹ ಲಲಿತ ಮಹಲ್ ಪ್ಯಾಲೇಸ್ ಹೋಟೆಲ್, ಈ 3 ಸ್ಥಳಗಳಿಗೂ ಕೂಡ ದರ್ಶನ್ ಹಾಗೂ ಅವರ ಟೀಮ್ ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗ್ತಾರೆ. ಕಾರ್ತಿಕ್, ನಿಖಿಲ್, ಪವನ್ ಹಾಗೂ ಚಿತ್ರದುರ್ಗದ ಅಧ್ಯಕ್ಷ ಆಗಿದ್ದಂತಹ ರಘು ಇವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಲ್ಲಿ ಡೀಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗಿತ್ತು ಎಂಬ ಕುರಿತಂತೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಕೊಲೆ ಮಾಡಿದ ಬಳಿಕ ದರ್ಶನ್ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ ಬಳಿಕ ಮೈಸೂರಿನಲ್ಲೇ ಇರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಯಾರ್ಯಾರನ್ನ ಸರೆಂಡರ್ ಮಾಡಬೇಕು ಎಂಬುದು ನಡೆದಿದ್ದು ಮಾಸ್ಟರ್ ಪ್ಲಾನ್ ಇಲ್ಲೇನೆ. ಒಂದು ವೇಳೆ ಆ ಡೆಡ್ ಬಾಡಿ ಸಿಕ್ಕಿದ್ರೆ, ಅಂದರೆ ರೇಣುಕಾಸ್ವಾಮಿ ಅವರ ಡೆಡ್ ಬಾಡಿ ಸಿಕ್ಬಿಟ್ರೆ ಯಾರನ್ನ ಸರೆಂಡರ್ ಮಾಡಿಸ್ಬೇಕು, ಎಷ್ಟು ಹಣ ಡೀಲ್ ಮಾಡಬೇಕು, ಹೀಗೆ 10 ಹಲವು ಅಂಶಗಳು ಚರ್ಚೆ ಆಗಿದ್ದು ಮೈಸೂರಿನಲ್ಲಿ ಎಂಬ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಮೈಸೂರಿಗೆ ಕರ್ಕೊಂಡು ಬರ್ತಾರೆ. ಮೈಸೂರಿಗೆ ಕರ್ಕೊಂಡು ಬಂದವರು ನೇರವಾಗಿ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಅವರು ತಂಗಿದಂತಹ ರೂಮನ್ನು ಪರಿಶೋಧನೆ ಮಾಡುವಂಥ ಕೆಲಸಕ್ಕೂ ಮುಂದಾಗ್ತಾರೆ. ಕಾರಣ, ಆ ರೂಮ್ನಲ್ಲಿರುವಂತಹ CCTVಗಳನ್ನು ಈಗಾಗಲೇ ಇಲ್ಲಿನ ಪೊಲೀಸರು ತೆಗೆದುಕೊಂಡು ಅಲ್ಲಿಗೆ ನೀಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇಲ್ಲಿ ನಡೆದಿರುವಂತಹ ಬೆಳವಣಿಗೆಗಳೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿ ಅಂತಿಮವಾಗಿ ಅವರನ್ನ ತಪಾಸಣೆಗೂ ಕೂಡ ಒಳಪಡಿಸಿ ಮಹಾಜರನ್ನು ಮಾಡುವಂತಹ ಕೆಲಸಕ್ಕೆ, ಜೊತೆಗೆ ಅಗತ್ಯ ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಇವತ್ತು ಕರೆದುಕೊಂಡು ಬರ್ತಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.